ನಮ್ಮದು ತುಂಬ ಸಂಗೀತಗಾರರ ವಂಶ ಅಂತ ಹೇಳ್ಕೊಳ್ಳೋ ಥರ ಏನಿಲ್ಲ. ಓಕೆ. ಸಂಗೀತ ಅನ್ನೋದು ಒಂದು ನಮ್ಮನೇಲಿ ಎಲ್ಲರಿಗೂ ಇಷ್ಟ. ಕೇಳೋರು ತುಂಬ ಜನ ಇದ್ದರು. ಸ್ಪೆಷಲಿ ನಮ್ಮ ತಂದೆ, ಅವ್ರಿಗೆ ತುಂಬ ಭಜನೆಗಳು ಅಂದರೆ ತುಂಬ ಇಷ್ಟ. ಆಮೇಲೆ ರಾಮದೇವ್ರ ಪೂಜೆ ಮಾಡೋದು, ಶನಿವಾರ ಬಂತು ಅಂದರೆ ಮನೆಯಲ್ಲಿ ರಾಮನ ಭಜನೆ ಮಾಡೋದು, ಎಲ್ಲರನ್ನೂ ಸೇರಿಸಿ ಜನಗಳನ್ನು ಸೇರಿಸಿ ಸಾಮೂಹಿಕ ಭಜನೆ ಮಾಡೋದು, ಅಂಥದ್ದೆಲ್ಲ ಅವರು ತುಂಬ ಆ ಥರ ಚಟುವಟಿಕೆಗಳಲ್ಲಿ ಅವ್ರು ತುಂಬ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಆ ಥರದ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಬೀಳ್ತು ಅಂದರೆ ಕೇಳೋದ್ರಿಂದನೇ ಹೆಚ್ಚಾಗಿ ತಾವು ಖಂಡಿತ. ಆಸಕ್ತಿ ಬೆಳೆಸ್ಕೊಂಡ್ರಿ. ಆಮೇಲೆ ಭಜನೆ ಹೇಳ್ಕೊಡೋದು, ಆಂಜನೇಯನ ಮೇಲೆ ಭಜನೆ, ಈ ಬರೀ ಇಂಥದೇ ವಾತಾವರಣ ನಮ್ಮ ಮನೇಲಿ. ಸೊ ನಮ್ಮ ತಾತ ಕೂಡ ಬಹಳ ತುಂಬ ದೇವರ ಸಾತ್ವಿಕ ಜೀವನ ನಡೆಸಿದಂಥ ವ್ಯಕ್ತಿ. ಸೊ ಇದೇ ಒಂದು ಹಿನ್ನೆಲೆ ನನಗೆ ಇತ್ತು. ಆಮೇಲೆ ನನಗೂ ಕೂಡ ಎಲ್ಲರೂ ಹೇಳ್ತಿದ್ರು, ನಾನು 3 ವರ್ಷದ ಮಗು ಇದ್ದಾಗ್ಲೂ ನಾನು ಹಾಡೆಲ್ಲ, ಅವಾಗೆಲ್ಲ ರೇಡಿಯೋ ತಾನೆ ನಮಗೆಲ್ಲ ಕಲಿಯೋಕ್ಕೆ ಮಾಧ್ಯಮ ಅಂದರೆ ರೇಡಿಯೋನೇ. ಸೊ ನನಗೋಸ್ಕರ ನಾನು ಹಾಡು ಕಲೀಲಿ ಅಂದ್ಬಿಟ್ಟು ನಮ್ಮ ತಂದೆ ರೇಡಿಯೋ ತಂದುಕೊಟ್ಟಿದ್ರಂತೆ. ಆಗ ನಾನು ಅದಕ್ಕೆ ಮುಂಚೆ ರೇಡಿಯೋ ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ ನಾನು ಪಕ್ಕದ ಮನೆಗೆ ಹೋಗಿ ಹಾಡೆಲ್ಲ, ಇದು ಹಿಂದಿ ಹಾಡುಗಳು ಅವಾಗೆಲ್ಲ ಬರ್ತಿತ್ತಲ್ಲ, ಲತಾ ಮಂಗೇಶ್ಕರ್ದು ರೇಡಿಯೋ ಸಿಲೋನಲ್ಲಿ ಬೀನಾಕ ಗೀತ್ಮಾಲಾ ಬರೋದು, ಆ ಹಾಡುಗಳನ್ನೆಲ್ಲ ಒಂದ್ಸರಿ ಅಲ್ಲಿ ಕೇಳ್ಕೊಂಬಂದು ಆಮೇಲೆ ನಾನು ಅದೇ ಥರ ಯಥಾವತ್ತಾಗಿ ಹಾಡುವಂಥ ಒಂದು ಟ್ಯಾಲೆಂಟ್ ನನಗಿತ್ತು ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು ಯಾವಾಗ್ಲೂ. ಮತ್ತು ನಮ್ಗೆ ಇನ್ನೊಂದು ಖುಷಿ ವಿಚಾರ ಅಂದರೆ, ನಿಮಗೆ ಬಹುಶಃ ಬಾಲ್ಯ ಸಂಗಾತಿ ಅಂತ ಯಾರಿದ್ರೆ ಅದು ನಿಮ್ಮನೆ ಕನ್ನಡಿ ಅಂತ ಕೇಳ್ಪಟ್ವಿ. ಅಂದರೆ ನಿಮ್ಮ ಮನೆಯಲ್ಲಿ ಕನ್ನಡಿ ಮುಂದೆ ನೀವು ಒಂದು ಟಾರ್ಚನ್ನ ಮೈಕ್ ಥರ ಇಟ್ಕೊಂಡು ಹಾಡಿ ಅಂದರೆ ಅದೊಂದು ಅಭ್ಯಾಸ ಮಾಡ್ತಾ ಇದ್ರಂತೆ, ಅದ್ರ ಬಗ್ಗೆ? ಇದನ್ನ ನಾನು ತುಂಬ ಕಡೆ ಹೇಳಿದ್ದೀನಿ. ಮೊದಲು ನಮ್ಗೇನಂದ್ರೆ ಮನೆಯಲ್ಲಿ ಮೊದಲಷ್ಟು ಬರೀ ರೇಡಿಯೋದಲ್ಲಿ ಬರೋದು ಹಾಡು ಕೇಳೋದು, ಅದನ್ನು ಕಲ್ತ್ಕೊಳ್ಳೋದು ಅಷ್ಟೇ ತಾನೇ. ಒಂದು ಹಾಡು ಒಂದಿನ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಅರ್ಧ ಬರ್ಕೊಳ್ಳೋದು, ಅದ್ರ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನರ್ಧ ಬರ್ಕೊಂಡು ಹಾಡು ಕಂಪ್ಲೀಟಾಗಿ ಸಾಹಿತ್ಯ ಬರ್ಕೊಳ್ಳೋದು. ಆಮೇಲೆ ಟ್ಯೂನ್ ಅಂತೂ ಕಲ್ತ್ಕೋತಿದ್ದೆ ನಾನು, ಯಾಕೆಂದರೆ ಅದೊಂದು ನನಗೆ ವಿಶೇಷವಾದ ಟ್ಯಾಲೆಂಟ್ ದೇವರು ಅನುಗ್ರಹದಿಂದ ಕೊಟ್ಟಿದ್ದಾನೆ. ಒಂದ್ಸರಿ ಕೇಳಿದ್ರೆ ನನಗೆ ಗ್ರಾಸ್ಪಿಂಗ್ ಮಾಡಿ ಹಾಡು ಕಲ್ತ್ಕೊಳ್ಳೋವಂಥ ಒಂದು ಟ್ಯಾಲೆಂಟ್ ಇತ್ತು. ಸೊ ಪಕ್ಕದ ಮನೆಯಲ್ಲಿ ನಾನು ಹೇಳಿದ್ನಲ್ಲ, ರೇಡಿಯೋ ಕೇಳಕ್ಕೆ ಹೋಗ್ತಿದ್ದಾಗ ಅವರು ಬೇಕಂತ ಆರಿಸ್ಬಿಡ್ತಿದ್ರಂತೆ. ಅವ್ರ ಮನೆ ಮಗು ಕಲ್ತ್ಕೊಳ್ಳಲ್ಲ, ಇವಳು ಕಲ್ತ್ಕೊಳ್ತಾಳೆ, ಅದೆಲ್ಲ ಒಂದಿರುತ್ತಲ್ಲ ಮನುಷ್ಯ ಸಹಜವಾದ ಒಂದಿದು. ಆ ಒಂದು ಇದಕ್ಕೆ ನಮ್ಮ ತಂದೆ ನನಗೂ ರೇಡಿಯೋ ತಂದುಕೊಟ್ಟು, ಸೊ ರೇಡಿಯೋನೇ ನನ್ನ ಮೇಯ್ನ್ ಸಂಗಾತಿ ಆಗೋಯ್ತು. ಅಂದರೆ ಒಂದು 5-6 ವರ್ಷದಿಂದನೂ ರೇಡಿಯೋ ಜೊತೆನೇ ನಾನು ಕಂಪ್ಲೀಟೆಡ್ ಮೈ ಡಿಗ್ರಿ. ಟೇಬಲ್ ಮೇಲೆ ಇರ್ಬೇಕು ಟ್ರಾನ್ಸಿಸ್ಟರ್ ಇದ್ದು, ಅದರಲ್ಲಿ ಬರ್ತಿರೋ ಹಾಡುಗಳು ಕೇಳಿ 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 ಆ ಥರ ನಾನು ಸಂಗೀತ ನನ್ನ ಒಂದು ಜೀವನದ ಒಂದು ಭಾಗ ಆಗಿತ್ತು.